ಕೋಪ ಮಾಡ್ಕೊಳ್ಳುತ್ತದೆ. ಪ್ರತಾಪ್ ಕಳ್ಸ್ಕೊಡ್ತಾರೆ. ಈಗ ಆರ್ಟ್ ಬೇರೆ ನಮ್ಮ ನಿರ್ದೇಶಕರು ಮಹಾಲಿಂಗ ಅಂತ ಬೇರೆ ಒಂದು ಹೆಸರು ಕೊಟ್ಟಾರೆ. ಅದು ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ನಮ್ಮ ಆತ್ಮೀಯ ಸ್ನೇಹಿತ ಶಿವು ಅದ್ಭುತವಾದ ಒಂದು ಕಲೆಗಾರ. ಅದ್ಭುತವಾಗಿ ನಮ್ಮ ಸಿನಿಮಾವನ್ನು ತುಂಬ ಸೆಟ್ಗಳಾಗಲಿ, ಒಂದು ಸಾಂಗಿಗೆ ಸೆಟ್ಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಒಂದು ಸ್ನೇಹ ಅಂದರೆ ನಾನು, ನಮ್ಮ ಶಿವು, ನಮ್ಮ ಗಂಗಾಧರ್ ನಮಗೆ ಭಾರಿ ಬೆಲೆ ಕೊಡುವಂಥ ಕಲಾ ನಿರ್ದೇಶಕರು. ಅವರಿಗೆ ನಮ್ಮ ಚಿತ್ರತಂಡದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಯೋಗರಾಜ್ ಭಟ್ರ ಜೊತೆ ಒಂದು ಸರಿ ನಾನು 2006ರಿಂದ ನಾನು ನೋಡ್ಬೇಕಾದ್ರೆ ಇವತ್ತು 18 ವರ್ಷದಿಂದ ನಂತರ ಅವರು ಯೋಗರಾಜ್ ಭಟ್ರ ಜೊತೆ ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಕ್ವಾಟ್ಲೆ ಕೊಟ್ಟಿದ್ದಾರೆ. ಅಂದರೆ ನಾನು ಹೀರೋಯಿನ್ಗಳನ್ನ ಹುಡುಕೋದು ತುಂಬ ಕಷ್ಟ ಕೊಟ್ಟರು. ಯಾಕೆಂದರೆ 100 ಜನ ಹುಡುಗಿಯರನ್ನ ಕರೆಸಿದ್ದಾರೆ. ನಮ್ಮದು ಚಿಕ್ಕದು ಆಫೀಸು, 100 ಜನ ಹುಡುಗಿಯರು ಕ್ಯೂ ನಿಲ್ತಾ ಇದ್ರು. ಅದರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಹಾಗೆ ಲೊಕೇಶನ್ಗಳ ಬಗ್ಗೆನೂ ಅಷ್ಟೇ ಅವ್ರು ಯಾವ್ದು ಹೇಳ್ತಾರೋ ಅದನ್ನು ನಾವು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಹಾಗೆ ನಮ್ಮ ಟೆಕ್ನಿಷಿಯನ್ಗಳ ಬಗ್ಗೆ ಒಂದೇ ಒಂದು ಮಾತಾಡ್ಬೇಕು ನಾನು. ನಮ್ಮ ಕ್ಯಾಮ್ರಾಮನ್ ಟೀಮು, ನಮ್ಮ ಡೈರೆಕ್ಟರ್ ಟೀಮು, ನಮ್ಮ ಪ್ರೊಡಕ್ಷನ್ ಟೀಮು, ಆರ್ಟ್ ಡಿಪಾರ್ಟ್ಮೆಂಟ್ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಕಾಸ್ಟ್ಯೂಮರ್ಗೆ ತುಂಬ ಕಾಟ ಕೊಟ್ಟಿದ್ದಾರೆ. ಆದರೆ ಅದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ ಹೇಳ್ತಾರೆ. ಈಗ ಶಿವ ಒಂದು ಮಾತಾಡೋದು. ಎಷ್ಟೇ ಕಷ್ಟ ಇದ್ರೂ ಅಷ್ಟು ಈಸಿ ಮಾಡ್ಕೊಡ್ತಾರೆ ವರ್ಕ್ನ. ಆ ಕಂಫರ್ಟ್ ಝೋನ್ ಕೊಡ್ತಾರೆ ಆರ್ಟಿಸ್ಟ್ಗೆ. ಏನ್ ಬೇಕಾದ್ರೂ ಮಾಡಿ ಸ್ಟ್ರೆಚ್, ನೀವು ಮಿಸ್ಟೇಕ್ಸ್ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ. ಯೋಗರಾಜ್ ಸರ್ ಥ್ಯಾಂಕ್ ಯು. ರಾಶಿಕಾನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ದ ಹೋಲ್ ಟೀಮ್. ಹೀರೋಯಿನ್ಗಳ ಹುಡುಕಾಟದಲ್ಲಿ ಒದ್ದಾಡಿ ತೊಡಲಾಡಿ ಬೆಂಡಾಗಿ ಒಡಲಿ ಬೇಡ, ಈ ಕ್ಯಾಸ್ಟಿಂಗ್ ಸಾವಾಸನೆ ಬೇಡ ಅಂದಾಗ ಇವ್ರು ನೆನಪಾಯಿತು. ಇವ್ರು ಬಂದು ಒಂದು ಆಡಿಷನ್ ಕೊಟ್ಟಿದ್ದು ನೆನ್ನೆ ಮೊನ್ನೆ ಥರ ನಡೀತಿದೆ. ಅದ್ಭುತ ನಟಿ. ಇವರದೊಂದು ಕ್ಲಿಪ್ ನಂತರ ಇವರು ಮಾತಾಡ್ತಾರೆ. ಒಂದಿನಗೋಸ್ಕರ ಮೊದಲನೇದಾಗಿ ಯೋಗರಾಜ್ ಸರ್ ಮತ್ತು ಈ ಕೃಷ್ಣಪ್ಪ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಿಮಗೆ ಏನು ಹೇಳಿದ್ರೂ ಅದು ಕಮ್ಮಿನೇ ಆಗುತ್ತೆ. ಬಟ್ ಯು ಮೇಡ್ ಮೈ ಡ್ರೀಮ್ ಕಮ್ ಟ್ರೂ ಆ್ಯಂಡ್ ಯು ಆ್ಯಕ್ಚುಲಿ ಚೇಂಜ್ ಮೈ ಲೈಫ್ ಆ್ಯಂಡ್ ಐ ನೆವರ್ ಫರ್ಗೆಟ್ ದಟ್. ಸಂತೋಷ್ ಸರ್, ನಿಮ್ಮ ಜೊತೆ 2ನೇ ಸತಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ಪೇಷನ್ಸ್, ನಿಮ್ಮ ಕೈಂಡ್ನೆಸ್ ಮತ್ತು ನಿಮ್ಮ ಟ್ಯಾಲೆಂಟ್ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ತುಂಬ ಹೆಲ್ಪ್ ಮಾಡಿದರು. ಡೈಲಾಗ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಈ ಆಡಿಷನ್ ಆಗಿರಲಿ, ಎಲ್ಲದಕ್ಕೂ. ಸೊ ಥ್ಯಾಂಕ್ ಯು. ರಾಶಿಕಾ, ಸುಮುಖ, ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಬೋತ್ ಆಫ್ ಯು. ಐ ಹೋಪ್ ಇಟ್ ಇಸ್ ದ ಸೇಮ್ ಫಾರ್ ಯು. Raghu sir is my new best friend. He doesn't think so, but I think so. ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಎಷ್ಟು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಐ ವಿಲ್ ಸೇ ದಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ನ್ಯೂಆನ್ಸ್ಡ್ ಆಗಿರೋ ಫೀಮೇಲ್ ಕ್ಯಾರೆಕ್ಟರ್ ತುಂಬ ವರ್ಷಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಅಂದರೆ ಶಿ ಈಸ್ ನಾಟ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಶಿ ಈಸ್ ವೆರಿ ಕಲರ್ಫುಲ್. ಎಲ್ಲ ಥರ ಎಮೋಷನ್ಸ್ ಇದೆ. ಆ್ಯಂಡ್ I'm so proud to say that I have such a beautiful character with me. And yeah, thank you. ಈಗಾಗಲೇ ರಂಗಾಯಣ ರಘು ಅವರು, ಸುಮುಖ್ರವರು, ಅಂಜಲಿ ಮತ್ತು ನಮ್ಮ ಹರಿಕೃಷ್ಣ ಅವರು, ಇನ್ನೊಂದು ಹೀರೋಯಿನ್ ಹೆಸರು ರಾಶಿಕಾ ಅವರು, ದತ್ತಣ್ಣ ಅವರು, ನಮ್ಮ ಜಯಂತ್ ಕಾಯಿಕೇಣಿ ಅವರು, ಎಲ್ಲರೂ, ನಮ್ಮ ಶಿವರಾಜ್ ಅವರು, ಸಂತೋಷ್ ಅವರು ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ. ಇದರಲ್ಲಿ ನಾನು ಹೇಳೋದು ಏನೂ ಇಲ್ಲ. ಯೋಗರಾಜ್ ಭಟ್ರು ಸಾಕಷ್ಟು ಹೇಳ್ತಾನೆ ಇದ್ದಾರೆ ಮಧ್ಯೆ. ಇದೇನಪ್ಪ ಅಂದರೆ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ಒಂದು ವರ್ಣನೆ ಕೊಟ್ಟು ಪ್ಯಾನ್ ಕಾರ್ಡ್ ಇರೋರೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನಮ್ಮ ಉದ್ದೇಶ ಇಷ್ಟೇ, ಕತೆ ಚೆನ್ನಾಗಿರಬೇಕು. ನಾವು ಕನ್ನಡಿಗರು, ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರಿಗೆ ಮೆಚ್ಚೋಂಗೆ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಅದರಲ್ಲೂ ಯೋಗರಾಜ್ ಭಟ್ರಿಗೂ ನಮಗೂ ತುಂಬ ಬಾಂಧವ್ಯ. ಅವ್ರಿಗೂ ನಮಗೂ ಯಾವ ಥರ ಅಂದರೆ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡಬೇಕು ಅನಿಸೋ ಒಂದು ಮನಸ್ಸು ನನಗೆ ಬರಬೇಕಾದ್ರೆ ಅವರ ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರಮ, ಅದಕ್ಕೆ ಏನು ಕೇಳೋದು ನನಗಿಲ್ಲ ಅನ್ನಲ್ಲ.
ಅದರಿಂದ ಚಿತ್ರಕಥೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೂ ಆ ಭರವಸೆ ಇದೆ. ಮುಂದಿನ ದಿವಸಗಳಲ್ಲಿ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇಲ್ಲ. ಏನಿವತ್ತು 2 ಹೆಣ್ಮಕ್ಳು ಮತ್ತು ಸುಮುಖ ಇದ್ದಾರೆ, ಹೊಸ ಪ್ರತಿಭೆಗಳನ್ನ ಈ ಕನ್ನಡ ಚಿತ್ರರಂಗಕ್ಕೆ ತರಬೇಕು. ಯಾಕೆ ಅಂದರೆ ನಮ್ಮಲ್ಲಿ ಪ್ರತಿಭೆಗಳಿದ್ದಾರೆ, ಅದನ್ನು ಗುರುಸೋ ಕೆಲಸ ನಾವು ಮಾಡ್ತಾ ಇಲ್ಲ. ಯೋಗರಾಜ್ ಭಟ್ರದ್ದು ನಮ್ಮದು ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಚಿತ್ರ ಮನದ ಕಡಲು ಏನಾಗಿದೆ, ಎಲ್ಲರೂ ಮನಸ್ಸಿನಲ್ಲಿ ಕಡಲಾಗಿ ಉಳಿಯಬೇಕು ಅನ್ನೋ ಆಸೆಯಿಂದ ಮಾಡಿದ್ದೀವಿ. ಖಂಡಿತವಾಗೂ ತಮ್ಮ ಮಾಧ್ಯಮದವರ ಸಹಕಾರ ಬೇಕು. ಅದರಲ್ಲೂ ನನಗಿಂತಲೂ ನಮ್ಮ ಹೊಸ ಪ್ರತಿಭೆಗಳಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗಬೇಕು. ಇವತ್ತು ಹೊಸಬರಾಗಿ ನಾಳೆ ಹಳಬರಾಗ್ತಾರೆ, ತಮ್ಗೆ ಗೊತ್ತಿದೆ. ಈಗೇನು ಅವತ್ತು ಹೊಸ ಪ್ರತಿಭೆಗಳು ಇದ್ರು ನಾವು ತೆಗೆದಾಗ ಈಗೆಲ್ಲ ದೊಡ್ಡ ಎತ್ತರಕ್ಕೆ ಬೆಳೆದು ಹಳೆ ಪ್ರತಿಭೆಗಳಾಗಿದ್ದಾರೆ. ಇವರು ಆ ಮಟ್ಟಕ್ಕೆ ಹೋಗಲಿ ಅಂತ ನಾನಾದರೂ ಆಶಿಸ್ತೇನೆ. ತಮ್ಮೆಲ್ಲರೂ ವಂದಿಸ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಯಾರೋ ಹೊಸಬರು ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಯಾಕೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸರಿಯಾದ ಕಥೆ, ನಿರ್ದೇಶನ ಮತ್ತು ಕನ್ನಡಕ್ಕೆ ಹತ್ತಿರವಾದ ಭಾಷೆಗಳನ್ನ ಬಳಕೆ ಕಮ್ಮಿ ಆದೋ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅಂತ ಯೋಗರಾಜ್ ಭಟ್ರ ಮೂಲಕ ಇವತ್ತು ಮಾಡಕ್ಕೆ ಹೊರಟಿದ್ದೀವಿ. ನಾವು ಬ್ರೇಕ್ ಹಾಕಬಾರ್ದು. ನನಗೆ ವೃತ್ತಿನಲ್ಲಿ ಸಿನಿಮಾ ಒಂದೇ ಇಲ್ಲ, ರಾಜಕಾರಣ ಇದೆ, ನನ್ನದೇ ಆದ ಬಿಸ್ನೆಸ್ ಇದೆ. ಆ ಕಡೆಗೆ ಹೆಚ್ಚೆ ಗಮನ ಕೊಟ್ವಿ. ಯೋಗರಾಜ್ ಭಟ್ರು ಸ್ನೇಹ ಮಾಡಿದ್ಮೇಲೆ ಮಧ್ಯೆ ಒಂದು 3-4 ವರ್ಷದಿಂದ ಬಂದಿದ್ರು. ಆಗ ಕರೋನಾ ಬಂತು, ಮಾಡೋಕ್ಕಾಗಲಿಲ್ಲ. ಮತ್ತೆ ಒಂದು ವರ್ಷದಿಂದ ಬಂದು ಮಾಡೋಣ ಅಂತ ಅಂದರು. ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈ ಮನದ ಕಡಲು ಸಿನಿಮಾದ ಕತೆ ನಿಮ್ಗೆ ಎಷ್ಟು ಇಷ್ಟ ಆಗಿದೆ? ಯಾಕೆಂದ್ರೆ ಮುಂಗಾರು ಮಳೆ ಮಾಡೋ ಅಂತ ಸಂದರ್ಭದಲ್ಲಿ ಭಟ್ರು ಸಾಕಷ್ಟು ಕತೆ ಹುಟ್ಟಿಸ್ಬೇಕು, ಸಾಕಷ್ಟು ಸರ್ಕಸ್ ಮಾಡಿದ್ರು. ಇಲ್ಲ ಅವತ್ತು ಆ ದಿವಸಗಳಲ್ಲೂ ಮುಂಗಾರು ಮಳೆ ಸರ್ಕಸ್ ಮಾಡಿಲ್ಲ. ಬೇರೆ ಬೇರೆ ಕಡೆ ಹೋಗಿ ಸರ್ಕಸ್ ಮಾಡಿದ್ರು. ನಮ್ಮ ಹತ್ರ ಏನು ಸರ್ಕಸ್ ಮಾಡಿಲ್ಲ. ಹೇಳಿದ್ರು ನಿಮ್ಗೆ ಇಷ್ಟ ಆಗಿದೆಯಾ ಮಾಡಿ ಅಂತ ಮಾಡಿದ್ರು. ಅಲ್ಲ, ಇದು ಮನದ ಕಡಲು ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಅಂದ್ರೆ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ನೀವಾಗಲೇ ಹೇಳ್ದಂಗೆ ಮುಂಗಾರು ಮಳೆನೋ ಕತೆ ಹೇಳಿದ್ರು, ಅದು ಇಷ್ಟ ಆಗಿನೇ ಮಾಡಿದ್ದು. ಮನದ ಕಡಲು ಕತೆ ಹೇಳಿ ಇಷ್ಟ ಆಗಿನೇ ಅವರು ಎಲ್ಲರನ್ನೂ ಟೀಮ್ ಸೆಟ್ ಮಾಡಿದ್ರು. ನೋಡಿ ಮೆಚ್ಚಿ ಓಕೆ ಬನ್ನಿ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ನಾವು ಸರ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ರೊಚ್ಚಿಗೆ ಬಿಟ್ಟು ಅದೇ ತರ ದಿನ ರಾತ್ರಿ ದಿನ ಹಗಲು ಕಷ್ಟಪಟ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಅಭಿನಯ ಮಾಡಿದ್ದೀವಿ. ಆ್ಯಂಡ್ ಇದೇ ನಮಗೆ ಖುಷಿ ಕೊಡೋದು ನಟನಾಗಿ. ಒಂದು ಸಿನಿಮಾ ಅದು ಲಾಸ್ಟ್ ಪಾರ್ಟ್ ಸಿನಿಮಾ ಬರುತ್ತೆ ಹೋಗುತ್ತೆ, ಬಟ್ ನಾವು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರು ಸರ್ ಒಂದು ನಮಗೆ ಅವ್ರು ಹೇಳ್ದಂಗೆ ದೋಸ್ತ ಆಗ್ಬಿಟ್ಟು ಬಿಗಿನಿಂಗಲ್ಲಿ ಇದು ನಾನು ಎಲ್ಲ ನವಯುವಕರಿಗೆ ಏನು ಹೇಳೋದು ಅಂದ್ರೆ ಆರ್ಟಿಸ್ಟ್ ಆಗಿ ಬರೋರಿಗೆ ಹೆದರಿಕೆ ಬೇಡ. ಇಲ್ಲಿ ಬಂದ್ಮೇಲೆ ನನಗೆ ನಿಜವಾಗ್ಲೂ ಅನಿಸಿದೆ ಎಲ್ಲರೂ ನನ್ನ ಮನೆ ಹುಡುಗನ ಥರ ನೋಡ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬ ಫ್ರೆಂಡ್ ಆಗಿ ನೋಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಯಾವತ್ತು ಅವ್ರ ದೇವ್ರ ಥರ, ದೇವರು ಪ್ರತ್ಯಕ್ಷ ಕಾಣಲ್ಲ ನಮಗೆ, ಬಟ್ ಎಲ್ಲಿಂದಲೂ ಆಶೀರ್ವಾದ ಕೊಡ್ತಾ ಇರ್ತಾರೆ. ಹಂಗೆ ನಮ್ಮ ಪ್ರೊಡ್ಯೂಸರು, ನಮ್ಮ DOP ಸರ್ ಅಂತೂ ಅಲಾದಿನ್, ನಮ್ಮ ಅಲಾದಿನ್ ಇದ್ದಾರೆ ನಮ್ಮ ಕಾಮಿಕ್ ಬುಕ್ಕಲ್ಲಿ. ಆ ಥರ ಅವರು ಆ ಲ್ಯಾಂಪ್ನ ಹಿಂಗೆ ಅವರು ಕ್ಯಾಮ್ರಾನೇ ಲ್ಯಾಂಪ್ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ಜೀನಿದ. ವಿ ಆಲ್ವೇಸ್ ಕೀಪ್ ಸೇಯಿಂಗ್ ಸರ್ ಕ್ಯಾಮ್ರಾ ಮುಟ್ಟಿದ್ರೆ ಅದೇನೋ ಮ್ಯಾಜಿಕ್ ಆಗ್ಬಿಡುತ್ತೆ ಅಂತ. ಯೋಗರಾಜ್ ಸರ್ ಅಂತೂ ಅವರು ತನ್ನೆ ಮಾತುಗಳು, ಅವ್ರ ವಿಶ್ವಾಸ ನಮ್ಮ ಮೇಲೆ ಇರೋದು, ನಮ್ಮಲ್ಲಿಲ್ಲದೆ ಇರೋ ಭರವಸೆ ವಿಶ್ವಾಸ ಅವ್ರು ನಮ್ಮ ಮೇಲಿದೆ. ಸೊ ನಮಗೆ ದಿನನಿತ್ಯ ಅದನ್ನ ಅವ್ರದೇ ಒಂದು ರೀತಿಗೆ ಯಾವಾಗಲೂ ಅದನ್ನ ತಿದ್ದ ಥರ ಹೇಳ್ತಾರೆ. ಸೊ ಒಬ್ಬ ನಟನಿಗೆ ಇಂಥ ಒಂದು ಅಟ್ಮಾಸ್ಫಿಯರ್ ಬೇಕು, ಅದು ನನಗೆ ಸಿಕ್ಕಿದೆ. ನನ್ನ ಪುಣ್ಯ ಇದು. ಈ ಥರ ರಘು ಸರ್ ಆಗಲಿ, ದತ್ತಣ್ಣ ಸರ್ ಆಗಲಿ, ಇಂಥ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಕೆಲಸ ಮಾಡೋದು ಇದು ಸಿಗಲ್ಲ, ನನಗೆ ಗೊತ್ತು. ನೀವುಗಳು ನಮ್ಮ ಜನರು, ನಮ್ಮ ಜನತೆ ನಮ್ಮ ಸಿನಿಮಾ ಪ್ರೀತಿ ಮಾಡಬೇಕು ಅಥವಾ ನನ್ನನ್ನು ಪ್ರೀತಿ ಮಾಡಬೇಕು ಅಂದರೆ ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿ ಮಾಡಬೇಕು. ನೀವೆಷ್ಟು ಪ್ರೀತಿ ಮಾಡಿ ಹೆಂಗೆ ಬರೀತಿರೋ ಅದು ಹಾಗೆ ತಲುಪುತ್ತೆ. ನನಗೆ ಆ ಭರವಸೆ ಇದೆ. ಯಾಕಂದ್ರೆ ನಾನು ಎಲ್ಲ ಹೇಳ್ದಂಗೆ ಚಿಕ್ಕ ಹುಡುಗರಿಂದ ಸುಮುಖ ನೋಡ್ಕೊಂಡ್ಬಂದಿದ್ದೀವಿ ಅಂತ. ನಮ್ಮ ತಂದೆ ತಾಯಿ ಆಶೀರ್ವಾದ ಅದು ಆ್ಯಕ್ಚುಲಿ. ನೀವು ನೋಡ್ಕೊಂಡ್ಬಂದಿರ ನನ್ನ ಎಲ್ಲೆಲ್ಲೋ ಓಡಾಡ್ತಾ ಇರ್ತೀನಿ ಅವಾಗ. ಇವತ್ತು ನಿಮ್ಮ ಮುಂದೆ ಒಬ್ಬ ನಾಯಕ ನಟನಾಗಿ ಬಂದಿದ್ದೀನಿ. ತುಂಬ ಆಸೆ ಇಟ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಮೇಲೆ ನನಗೆ ಒಂದಷ್ಟು ಭರವಸೆ ತುಂಬ ಇದೆ. ಏನೋ ಒಂದು ವಿಷನ್ ಇದೆ ನನಗೆ, ಮುಂದೆ ಹೋಗಿ ತುಂಬ ಎತ್ತರದ ಮಟ್ಟಿಗೆ ಏನೋ ಆಗಬೇಕು ಅನ್ನೋದು. ಸರ್ ನನ್ನ ಮೇಲೆ ಆ ಬೆಲ್ಲಿ ಬಿಟ್ಟಿದ್ರೆ ಹಂಗೆ ನನಗೂ ಈ ಥರ ಬಾ ಕುದುರೆಯಲ್ಲಿ ಬಾ, ಬೈಕಲ್ಲಿ ಬಾ, ಸ್ಟೈಲಿಶ್ ಆಗಿ ಬಾ, ಇದು ಮಾಡುವ, ಅಲ್ಲಿಂದ ಹಾರಿ ಇಲ್ಲಿಂದ ಇದೇ ಬೇಕಾಗಿರೋದು ಆ ಭರವಸೆ. ಥ್ಯಾಂಕ್ ಯು ಸೋ ಮಚ್ ಸರ್.
ಹೀಗೆ ಸರ್ ಸಲ್ಯೂಟ್ ಹೊಡಿತಾ ಇರ್ತಾರೆ ಅವಾಗ ಪಾಪ ಅವ್ರಿಗೆ ಸುಸ್ತಾಗಿರ್ತಾರೆ. ತುಂಬಾ ಮಾತುಗಳಿದೆ, ಹಂತ ಹಂತದಲ್ಲಿ ನೀವು ಕಂಟೆಂಟ್ ನೋಡ್ತಾ ಹೋಗ್ತೀರಾ. ಇದು ಮೊದಲನೇದು, ಬರೀ ನಾವು ಟೈಟಲ್ ಅನೌನ್ಸ್ ಮಾಡಿದ್ದೀವಿ, ಹೋಗ್ತಾ ಹೋಗ್ತಾ ನಾವು ಟೀಸರ್ ಬಿಡ್ತೀವಿ, ಇನ್ನೂ ಸುಮಾರು ವಿಷಯಗಳು ಸಿನಿಮಾದ ಬರುತ್ತೆ. ನೋಡ್ತಾ ನೋಡ್ತಾ ನಿಮ್ಗೆ ಇನ್ನೂ ನನ್ನ ಮೇಲೆ, ನಮ್ಮ ಸಿನಿಮಾದ ಮೇಲೆ ಭರವಸೆ ಬಂದೇ ಬರುತ್ತೆ. ನಮ್ಮ ಪ್ರೊಡ್ಯೂಸರ್ ಸೈಡ್ ಗಂಗಣ್ಣ ಸರ್, ಆಮೇಲೆ ನಮ್ಮ ಹಿತಾಪೆ ಸರ್, ಪ್ರತಾಪ್ ಹಿತಾಪೆ ಸರ್ ನನ್ನ ಮನೆ ಮಗ ಅಂತ ನೋಡ್ಕೊಂಡಿದ್ದಾರೆ. ಸುಮುಖ ಬಾರಪ್ಪ, ನೀನು ಈ ನಾಳೆಯಿಂದ ಬಿಟ್ಟು ಹೋಗಿಲ್ಲ, ಸಿನಿಮಾಗಳು ಇಟ್ಟಾಬಿಟ್ರೆ ನೀನು ಎಲ್ಲ ಹೋಗ್ಬಿಡ್ತೀಯ. ನಾನು ಹೇಳಿದ್ದೀನಿ ಸರ್, ಯಾವುದೇ ಪ್ರಾಜೆಕ್ಟ್ ಬಂದ್ರೆ ಮುಂದೆ ಫಸ್ಟ್ ನಿಮಗೆ ಫೋನ್ ಮಾಡೋದು. ಯಾಕಂದ್ರೆ ನನಗೆ ಆ ಥರ ನೋಡ್ಕೊಂಡಿದ್ದಾರೆ, ಒಬ್ಬ ಹುಡುಗ ಅವ್ರ ಮಗನ್ ಥರ ನೋಡ್ಕೊಂಡಿದ್ದಾರೆ ಎಲ್ಲರಿಗೆ. ಸೊ ನವಯುವಕರಿಗೆ ನಿಜವಾಗ್ಲೂ ನಾನು ಒಂದ್ ಹೇಳೋದು, ಭಯ ಬೇಡ, ಆರಾಮಾಗಿ ಬನ್ನಿ, ನುಗ್ಗಿ ಸರ್ ಹೇಳೋ ಮಾತದು, ನುಗ್ಗಿಬಿಡ್ಬೇಕು, ರಚಿಗೆ ಮಾಡಬೇಕು ಕೆಲಸ ಅಂತ. ನನಗೆ ಆ ಕಾನ್ಫಿಡೆನ್ಸ್ ಈ ಸಿನಿಮಾಯಿಂದ ಬಂದಿದೆ. ಹೀಗೆ ಮುಂದುವರಿಲಿ, ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್. ಅದು ನೀವು ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ಲ ಟೈಮ್ ಕೊಟ್ಟಿದ್ದಕ್ಕೆ. ಹೀಗೆ ನಗ್ನಾಗ್ತಾ ಖುಷಿಯಾಗಿ ಚಿತ್ರ ಮಾಡಿಕೊಂಡು ಕರ್ನಾಟಕ ಜನತೆ ಖುಷಿಯಾಗಿರ್ಲಿ, ಕನ್ನಡ ಸಿನಿಮಾ ತುಂಬಾ ಮುಂದುವರಿ. ಥ್ಯಾಂಕ್ ಯು ಸೋ ಮಚ್. ನಾನು ಇದೆಲ್ಲ ಮಾತು ಕೇಳ್ತಾ ಇದ್ದೆ ಅವಾಗ. ಸೊ ಇದೊಂದು ಸರ್ಕಲ್ ನೀವು ಕೇಳಿದಂಗೆ, ಮುಂಗಾರು ಟೈಮಲ್ಲಿ ನಮಗೆ ಮ್ಯೂಸಿಕ್ ಫಸ್ಟ್ ಥಿಂಗ್ ನಮಗೆ ಕ್ಲಿಕ್ ಆಗೋದು ಮಕ್ಕಳಿಗೆ ಆಗಲಿ ಎಲ್ಲ ಮ್ಯೂಸಿಕ್. ಅವತ್ತಿಂದ ಇವತ್ತವರೆಗೂ ನಮ್ಗೆ ಆ ಮ್ಯೂಸಿಕ್ ಹೊಡಿತದೆ. ಮುಂಗಾರು ಮಳೆ ಅಂದಿದ ತಕ್ಷಣ ನಮಗೆ ಮ್ಯೂಸಿಕ್ ಇರುತ್ತಲ್ಲ. ಸೊ ನನಗೆ ಅದೇ ಖುಷಿ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಸರ್ ಜೊತೆ, ಅಂದರೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಬಟ್ ಇದು ಹರಿ ಸರ್ ಅಂತೂ ಜೀನಿಯಸ್, ಅವರು ಜೆನ್ಯೂನ್ಲಿ ಜೀನಿಯಸ್ ಪರ್ಸನ್. ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ತೊಗೊಂಡೋಗಿ ನಾನು ಕೇಳಿದ್ದೀನಿ, ನೀವು ಕೇಳ್ತಾರೆ, ಸೂಪರ್ ಆಗಿದೆ. ನೆಕ್ಸ್ಟ್ ಮುಂಗಾರು ಮಳೆ ಫಾರ್ ಶೋರ್, ಬಿಗರ್ ದೆನ್ ಮುಂಗಾರು ಮಳೆ. ಹೇಳಿ, ಅದು ನನ್ನ ಪ್ರಯತ್ನ. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಅದು ಕೋವಿಡ್ ಟೈಮಲ್ಲಿ. ನಾನೊಬ್ಬ ಆರ್ಟಿಸ್ಟ್ ಆಗಿ ಸುಮ್ಮನೆ ಕೂತಿದ್ವಿ, ನಮ್ಮ ತಂದೆನೂ ಅಷ್ಟೇ, ನಾವೆಲ್ಲ ಮನೆಯವರು ಎಲ್ಲರೂ ಆರ್ಟಿಸ್ಟ್ಗಳು. ಸೊ ನಾನು ಸುಮ್ಮನೆ ಕೂರಾಗ ಆಗ್ತಾಯಿಲ್ಲ, ಏನೋ ಒಂದು ಬರೆಯೋದು, ಯಾರೋ ಮಾಡ್ತಾರೆ ಅಂದರೆ ನಾವಾದ್ರೂ ಮಾಡೋಣ, ನಾನು ಆ್ಯಕ್ಟ್ ಮಾಡಬೇಕು, ಬರೀಬೇಕು, ಏನಾದರೂ ಒಂದು ಮುಂದುವೋಣ ಅಂತ. ಅವ್ರು ನಮ್ಮ ಅಪ್ಪನಿಗೆ ಹೇಳಿದೆ, ಸರ್ ಅಪ್ಪ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಓಕೆ, ಸೊ ರಿಜಿಸ್ಟರ್ ಮಾಡಿ. ಅದು ಒಂದು ಪ್ರಯತ್ನ. ನಾವು ಯಾವುದಾವುದೋ ಇಂಟರ್ನ್ಯಾಷನಲ್ ಸಿನಿಮಾಗಳು ನೋಡಿಕೊಂಡು ಈ ಥರ ಮಾಡೋಣ, ಜನರಿಗೆ ಬೇರೆ ಥರ ಒಂದು ವಿಜುವಲ್ಸ್ ಕೊಡೋಣ ಅಂತ ಮಾಡಿದ್ದು. ಬಟ್ ನನ್ನಲ್ಲಿ ಆ ಸಿನಿಮಾ ಮಾಡಬೇಕಾದ್ರೂ ನನಗೇನು ಅನಿಸ್ತು ಅಂದರೆ, ನನ್ನ ಕಾನ್ಸಂಟ್ರೇಷನ್, ನನ್ನ ಫೋಕಸ್, ನನ್ನ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು. ಯಾವಾಗ ನಾನು ನಟನೆ ಮಾಡಬೇಕು, ನನಗೆ ಅದು ಕ್ಲಾರಿಟಿ ತುಂಬ ಇತ್ತು. ಸೊ ನನಗೆ ಗೊತ್ತು ಅದು ಯಾವಾಗಲೂ ನನಗೆ ಎಳೀತಾ ಇರುತ್ತೆ. ಒಬ್ಬ ನಟನಾಗೋದು, ಒಬ್ಬ ಏನೋ ಆ್ಯಕ್ಟರ್ ಆಗಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಅದು ನನ್ನ ಕಥೆ ಹೇಳಬೇಕಾಗಿತ್ತು, ಸಿನಿಮಾದಲ್ಲಿ ಉಳ್ಕೋಬೇಕಾಗಿತ್ತು. ಕೋವಿಡ್ ಟೈಮಲ್ಲಿ ಉಳ್ಕೋಣ ಅಂತ ಆ ಸಿನಿಮಾ ಮಾಡಿದ್ವಿ. ಸೊ ಸರ್ ಜೊತೆ ಆಫ್ಕೋರ್ಸ್ ಇದ್ದಾಗ ಕಲಿಯೋದು ತುಂಬ ಇದೆ. ಸರ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್. ನಾವು ಬಂದ್ಬಿಟ್ಟು ನಾನು ಒಬ್ಬ ಡೈರೆಕ್ಟರ್, ನನಗೂ ಇಷ್ಟು ಗೊತ್ತಿದೆ ಅದಿಲ್ಲ. ಅದು ನಮ್ಗೆ ಗೊತ್ತಿರೋದು ಒಂದು 0.5% ಅಷ್ಟೇ. ಸರ್ ನಾವು ತುಂಬ ದಿನ ಆ್ಯಕ್ಚುಲಿ ಸರ್ ದಿನ ಬಂದಾಗ ಅವರು ಎವ್ರಿಗೆ ಅವ್ರು ಹೊಸ ಯೋಚನೆಗಳು, ಹೊಸ ಇಮ್ಯಾಜಿನೇಷನ್. ಸುಮ್ಮನೆ ಹಿಂಗೆ ಕೂತಿರ್ತಾರೆ, ಏನೋ ಹೋಗ್ಬಿಟ್ಟು ಇದನ್ನ ಹಿಂಗೆ ಮಾಡಿದ್ರೆ ಅದು ಅವ್ರ ಏನಂತಾರೆ, ಒಂದು ಚೈಲ್ಡಿಶ್ ನೇಚರ್ ಅವ್ರಿಗೆ. ಇದು ನಾನು ತಗೊಳ್ಳೇಬೇಕು, ಇದು somehow I have to take it in me. ಅದೊಂದು ಬ್ಯೂಟಿಫುಲ್ ಚೈಲ್ಡಿಶ್. ಅವ್ರು ಎಷ್ಟೇ ವರ್ಷ ಆಗಿ, ಯೋಗರಾಜ್ ಭಟ್ ಅವರು ಯಾವ ಮುಂಗಾರು ಮಾಡಿದ್ರು ಹಂಗೆ ಇರ್ತಾರೆ, ಮುಂದಿನ ಹಂಗೆ ಇರ್ತಾರೆ. ಅವ್ರ ಯೋಚನೆಗಳೆಲ್ಲ ತುಂಬ ಫ್ರೆಶ್, ಜೆನ್ಯೂನ್ ಆಗಿರುತ್ತೆ. ಸೊ ಸರ್ ಜೊತೆ ಅದು ಕಂಪೇರ್ ಮಾಡಿದ್ರೆ ಇಟ್ಸ್ ಸ್ಟೂಪಿಡ್ ಬೇಕು. ಆಲೋಚನೆಗಳು ಲೈಫಲ್ಲಿ ಏನು ಮಾಡಬೇಕು, ಇವೆಲ್ಲ ಕ್ವೆಶನ್ ಆಗಿರುತ್ತಲ್ಲ. ಒಬ್ಬ ಯಂಗ್ ಹುಡುಗನಿಗೆ 25-24 ವರ್ಷಗಳು ಅದೇ ಪಾತ್ರ ಅವೆಲ್ಲ ಇರುತ್ತೆ ಈ ಕ್ಯಾರೆಕ್ಟರ್ಲಿ. ಅದನ್ನ ಈ ಪಾತ್ರ, ಬೇರೆ ಪಾತ್ರಗಳು ಬಂದು ಹೋದಾಗ ಅವರಿಂದ ನಾನು ಏನು ತೊಗೊಂಡಿದ್ದೀನಿ ಅದು ಸಿನಿಮಾ ಹೋಗ್ತಾ ಹೋಗುತ್ತೆ. ಸಾರಿ ಸರ್, ಕೇಳಿಸ್ತಾರೆ. ತೆರೆ ಮೇಲಿರೋ ಪಾತ್ರಕ್ಕೂ ನಿಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಏನಾದ್ರು ಸಾಮರ್ಥ್ಯ ಇದೆ? ನಾನು ಒಬ್ಬ ಯಂಗ್ ಹುಡುಗ. ಸೊ ಒಂದಷ್ಟು ಆಬ್ವಿಯಸ್ಲಿ ಅದು ನೇಚರ್ ನನಗೆ. ಒಂದಷ್ಟು ರಿಯಾಕ್ಷನ್ ಆಗಲಿ, ಒಂದಷ್ಟು ಬಿಹೇವಿಯರ್ ಆಗಲಿ, ಅಥವಾ ಏನೋ ಒಂದು ಸೀನ್ ಹೇಳಿದಾಗ ಸರ್ ಇದು ನಾನು ಮಾಡಿದ್ದೀನಲ್ಲ ಯಾವಾಗಲೂ ಅಂತ ಎಲ್ಲ ಬರುತ್ತೆ ತಲೆಯಲ್ಲಿ. ಸೊ ಅದು ನನ್ನ ನೇಚರ್. ನಾನು 50 ವರ್ಷ ಎಕ್ಸ್ಟ್ರಾ ಇರೋ ಕ್ಯಾರೆಕ್ಟರ್ ಮಾಡಿದಾಗ ಅದು ನಾನು ಬಿಹೇವ್ ಮಾಡಬೇಕಾಗುತ್ತೆ. ಬಟ್ ಇವಾಗ ಇದು ನನ್ನ ನೇಚರ್ ಆಗಿದೆ ಕ್ಯಾರೆಕ್ಟರ್. ಸೊ ಕ್ಲೋಸ್, ಲಾಟ್ ಆಫ್ ಥಿಂಗ್ಸ್ ಆರ್ ಕ್ಲೋಸ್. ಈಗ ಇಟ ಮಾಲ್ಮುಂದೆ ತಿರ್ಗಾ ಹೊಡಿಬೇಕು ಅನ್ನೋದು, ತಿರ್ಗಿ ಏನೋ ಮಾಡಬೇಕು ಅಂತ ಮಾತಾಡಿ, ಆಮೇಲೆ ಅವ್ರ ರಾಜಕಾರಣ, ನಾನು ನಂದು ಸಿನಿಮಾ ಟೆಲಿವಿಷನ್ ಜರ್ನಿಗಳಲ್ಲಿ ಇಷ್ಟು ವರ್ಷ ಕಳೆದಿದ್ದು ನಮ್ಗೆ ನಿಜಕ್ಕೂ 18 ವರ್ಷ ಆಗಿದೆ ಅನ್ನೋದ್ರದ್ದು ಕಿಂಚಿತ್ ಅಂದಾಜು ಕೂಡ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಕರೋನಾ ನಂತರ ರೀಸೆಂಟಾಗಿ ಒಂದ್ಸತಿ ಸಿಕ್ಕಿದಾಗ ಶುರು ಮಾಡಬೇಕು ಒಂದೇ ಹೇಳಿದ್ದು. ನಾನು
ಹೊಸ ಕುದುರೆನೇ ತುಂಬ ಇಷ್ಟಪಡೋದು ಅಂತ ಒಂದು ಹಿಂಟ್ ಕೊಟ್ಟರು ನನಗೆ. ಅಲ್ಲಿಂದ ಹೊಸಬ್ರನ್ನ ಹುಡುಕಿ ಸಿಕ್ಕದ, ಇವರಿಬ್ರು ಸಿಕ್ಕಿದ್ರು. ಇದು ತುಂಬ ಗುದ್ದಾಡಿದ್ದೀವಿ ನಾವು. ಅಂದರೆ ಹೊಸ ಮುಖ ಅಂದರೆ ಇನ್ಫಿನಿಟಿ ಅದು. ನೀವು ಆ್ಯಕ್ಟ್ ಮಾಡ್ಬೋದು, ಯಾರು ಬೇಕಾದ್ರೆ ಆ್ಯಕ್ಟ್ ಮಾಡ್ಬೋದು. ಏನದು ಸಿನಿಮ್ಯಾಟಿಕಲಿ ಯಾವುದು ವರ್ಕ್ ಆಗ್ತದೆ. ಇಷ್ಟೊಂದು ಜನ ಹುಡುಗರನ್ನ ತಂದಿರ್ತೀವಿ, ಇಷ್ಟೊಂದು ಜನ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿರ್ತೀವಿ, ಎಲ್ಲ ಗೊತ್ತಿದ್ರು ಸುಮಾರು ವಿಷಯ ಗೊತ್ತಿರೋಣ ನಮಗೆ. ಪರದೆಗೆ ಏನು ಬೇಕು, ಯಾರೋ ದುಡ್ಡು ಕೊಟ್ಟು 100-105 ರೂಪಾಯಿ ಕೊಟ್ಟು ನೋಡೋಣ ಒಬ್ಬನಿಗೆ 2.5 ತಾಸು ಒಂದು ಮುಖ ಹೋಲ್ಡ್ ಮಾಡುತ್ತಾ. ಚಿಕ್ಕ ಪಾತ್ರ ಇರ್ಬೋದು, ಔಟ್ ಆಫ್ ಫೋಕಸ್ ಅಲ್ಲಿ ಬಂದು ಹೋಗೋನು ಕೂಡ ಒಂದು ಸಿನಿಮಾನ ಬೋರ್ಸ್ಬೋದು. ಎಲ್ಲ ಇರ್ಬೇಕು, ಅವನಲ್ಲಿ ಏನೇನೋ ಇರಬೇಕು. ಏನದು ಎಲ್ಲ ಇರಬೇಕು ಅಂದ್ರೆ ಏನದು, ಹಂಗೆ ನಟನೆ ಕಮ್ಯುನಿಕೇಟ್ ಆಗಬೇಕು. ಇಡೀ ಸಮಾಜಕ್ಕೆ ಒಂದು ಕನೆಕ್ಟಿಂಗ್ ಕೇಬಲ್ ಎಳಿಬೇಕು ಪರದೆಯಿಂದ ಒಬ್ಬ ನಟ. ನಾವು ಏನೇನೋ ಬರೀತೀವಿ, ಬರೆದಿದ್ದೆಲ್ಲದು ಕಮ್ಯುನಿಕೇಟ್ ಆಗಲ್ಲ, ಸುಮಾರು ಹರಿತೀವಿ ಅದೇ ಥರ. ಈ ಚಕ್ಕರಲ್ಲಿ ಈ ಆರ್ಟಿಸ್ಟ್ಗಳು ಹೊಸಬ್ರಿಗೆ ಮಾಡಿ ಅಂತ ಯಾರೇ ಹೇಳಿದ್ರು ತುಂಬ ಕಷ್ಟ ಇದೆ. ಏನಂದ್ರೆ ಹೊಸಬ್ರು ಅಂತ ತಕ್ಷಣ ಒಂದು ಸೆನ್ಸ್ ಇರಬೇಕು. ಅಂದ್ರೆ ಇವತ್ತಿನ ಕಾಲಕ್ಕೆ ಏನು ಬೇಕು, ಒಂದು ಹಸಿವು ಇರಬೇಕು, ಪ್ಯಾಷನ್ ಇರಬೇಕು. ಇಷ್ಟು ಜನ ಹೊಸಬ್ರನ್ನ ತಗೊಂಡ್ಬಂದಿದ್ದೆಲ್ಲ ಅವ್ರ ಪ್ಯಾಷನನ್ನು ನಾವು ಬಳಸಿ ಸ್ನೇಹಿತರಾಗಿ ಅವರಿಗೆ ಅಂದರೆ ನಾವು ಇವ್ರು ತಂದ್ರು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಅವರ ತ್ಯಾಗಗಳು ನಿಮ್ಗೆ ಗೊತ್ತೇ ಆಗ್ತಿದೆ. ಸೊ 3 ಜನರಲ್ಲೂ ಆ ತ್ಯಾಗದ ಗುಣ ಇದೆ, ರೊಚ್ಚಿದೆ, ಹಸಿವಿದೆ. ಅದು ತುಂಬ ಖುಷಿ ಕೊಡುತ್ತೆ. ಅದಕ್ಕೆ ನಾನು ಕಾರ್ಯಕ್ರಮದ ಬಿಗಿನಿಂಗಲ್ಲೇ ಕೇಳಿದೆ, ತುಂಬ ಹರಸಿ ಹೊಸಬರು ಬೇಕು, ತೀರಾ ಅಂದರೆ ತೀರಾ ಅವಶ್ಯಕತೆ ಇದೆ ಅಂತ ಮತ್ತೊಮ್ಮೆ ಕಳ್ಕಳಿಯಿಂದ ಕೇಳ್ಕೊತೇನೆ. ಆ ಜರ್ನಿ ಯಾವ್ಯಾವಾಗ ನಾವು ಹೊಸಬ್ರ ಜೊತೆ ಜರ್ನಿ ಮಾಡ್ತೀವೋ ಅವರಿಗೆ ಗೊತ್ತಿದ್ದಾಗ ಸುಮಾರು ವಿಷಯ ನಾನು ಕಲಿತಿರ್ತೀನಿ. ಅವ್ರು ಹೇಳ್ತಾರೆ ಇವರಿಂದ ಏನೋ ಕಲಿತೆ ಅಂತ. ನಮಗೂ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ. ಅವರ ಎನರ್ಜಿ ಲೆವೆಲ್ಸು, ಅವರಲ್ಲಿ ಬಿಡೋ, ಅವರ ಒಂದು ಅಟ್ರಾಕ್ಷನ್, ಅವ್ರ ಜನ್ಜಿ. ಇವಾಗೇನು 1 ಸೆಕೆಂಡಿನ ಪ್ರಮೋಗಳು ಬೇಕಂತ ಒಂದು ನಿಮಿಷದ ಪ್ರಮೋ ನೋಡೋಕ್ಕೂ ಪೇಷನ್ಸ್ ಇಲ್ಲ, ಕೈ ಹೋಗ್ತಾನೇ ಇರುತ್ತೆ. ಎಕ್ಸಸೈಸ್ ತರ 20 ಸೆಕೆಂಡಲ್ಲಿ ಎಲ್ಲದನ್ನು ಹೇಳಬೇಕು. ಬೋರ್ ಆಯ್ತಾ ಅಂತ ಸೈಡಿಗೆ ಇಟ್ಬಿಡ್ತಾರೆ. ಅದೇ ತಲೆಮಾರಿದ್ದು. ಯಾಕೆ ಅವ್ರಿಗೆ ಬೋರ್ ಹೊಡೆಯುತ್ತೆ, ಹೆಂಗೆ ಅವ್ರನ್ನ 2 ತಾಸು ಗಂಟು ಹಾಕಬೇಕು, ಯಾಕೆ ನಗ್ತಾರೆ ಅವರು. ಚಿಕ್ಕದಾಗ ಒಂದು ಪೀಜೆ ಬೋರ್ ಜೋಕು, ಯಾವುದೋ ಒಂದು ಆರ್ಡಿನರಿ ಜೋಕ್ ಮಾಡಿದ್ರೆ ನಗರ, ಅವನ ಹತ್ರ ಕೂಡ ಸೇರಿಸಲ್ಲ. ಅವ್ರದ್ದು ಲೆವೆಲ್ಗಳೇ ಬೇರೆ ಆಗ್ಬಿಟ್ಟಿದೆ. ಅಂದರೆ ಈ ತಲೆಮಾರಿನ ಪ್ರೇಕ್ಷಕ ವರ್ಗದ ಯೋಚನೆಗಳು ಅದು ಎಲ್ಲಿಗೂ ಇದ್ದಾರೆ. ಅವೆಲ್ಲವನ್ನು ನಾವು ತಿಳ್ಕೋಬೇಕಂದ್ರೆ ಅವ್ರು ಸಹವಾಸ ಮಾಡಲೇಬೇಕು. ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಕೃಷ್ಣಪ್ಪಣ್ಣ. ತಿರ್ಗಾ ಅವರಿಗೆ ಆ ಹೊಸಬ್ರು ಮೋಹ, ನನಗೆ ಅದೇ ಇಷ್ಟ ಆಗೋದು. ಹೊಸ ಕುದುರೆ ಮೇಲೆ ನಾನು ಬಾಜಿ ಕಟ್ಟೋದು ನನ್ಗೆ ಇಷ್ಟ ಆಗುತ್ತೆ. ಆ ಕುದುರೆಗಳು ಓಡಿಸೋದು ಅಂತ ಅಂದರು. ಅಲ್ಲಿಂದ ನಾನು ರೊಚ್ಚಿಗೆದ್ದು ಇಲ್ಲಿವರೆಗೆ ಬಂದು ಸಿನಿಮಾ ಕಂಪ್ಲೀಟ್ ಆಗಿದೆ. 2 ರಾಜ್ಯಗಳೆಲ್ಲ ಆಗಿದೆ. ಸುಮಾರು ಒಂದು 12-13 ಜಿಲ್ಲೆಗಳಲ್ಲಾಗಿದೆ. ಕರಾವಳಿಯ ಎಲ್ಲ ಜಿಲ್ಲೆಗಳು ಶೂಟ್ ಆಗಿದೆ. ಮಡಿಕೇರಿ, ಸಕಲೇಶ್ಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರಿನ ಕೆಲವು ಭಾಗಗಳಲ್ಲಿ ಶೂಟಿಂಗ್ ಆಗಿದೆ. ಆದಿವಾಸಿಗಳ ಬದುಕು ನೋಡಿ ಬೆಚ್ಚಿ ಬಿದ್ದುಬಿಡ್ತಾರೆ. ಇನ್ನೊಂದು ಡೈಲಾಗ್ ಇದೆ, ನಾವು ನಾಡು ಮಂದಿ ಕಚಡಗಳು, ನಮ್ಮ 1000 ಪಟ್ಟು ಪ್ಯೂರಿಟಿ, ನಮ್ಮ 1000 ಪಟ್ಟು ಶುದ್ಧರಾಗಿರ್ತಾರೆ ಇವರು ಆದಿವಾಸಿಗಳು, ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಥರ ಅಂತ. ಈಗ ಇವ್ರನ್ನ ತೋರಿಸ್ಬೇಕಂದ್ರೆ ಇವರು ಯಾವ ಸ್ತರಕ್ಕೆ ಬಿದ್ದಿದ್ದಾರೆ ಅಂತ ಹೇಳಕ್ ಹೋಗಬೇಕಲ್ಲ, ಅದು ರಂಗಣ್ಣ ಹೋಗ್ಬಾರ್ದು. ಕೇಳಿಸ್ತಿಲ್ಲ. ಗಾಳಿ ಪಟದಲ್ಲಿ ಟ್ರಾಕ್ಗಳು ಮಾತು ಇಟ್ಕೊಂಡಿದ್ದೆ, ಇಲ್ಲಿ ಟಕಾರಿ ಹತ್ರ ಏನ್ ಮಾಡ್ತಿದ್ದಾರೆ? ಹೊಸ ಕನ್ನಡ ಮಾತಾಡಿಸಿದ್ವಿ. ಅದು ಕನ್ನಡವೋ ಅಥವಾ ಅದು ಪೂರ್ತಿ ಭಾಷೆನ ಕ್ರಿಯೇಟ್ ಮಾಡಿದ್ವಿ. ಅದು ಕಮ್ಯುನಿಕೇಟ್ ಆಗುತ್ತೆ ಅನ್ನೋ ದೃಢ ನಂಬಿಕೆ ನನಗೆ, ರಂಗಣ್ಣಗೆ. ಮತ್ತೆ ಅದರಲ್ಲಿ ಒಂದು ಅಕ್ಷರ ಚೇಂಜ್ ಮಾಡಬೇಡಿ ಅಂತ ಹಠ ಬಿದ್ದಿದ್ದು ನಮ್ಮ ಕಲಾ ನಿರ್ದೇಶಕ ಶಿವು ಮತ್ತೆ ಹರಿಕೃಷ್ಣ ಅವರು. ಅದು ನೀವು ಸ್ವಲ್ಪನೇ ನೋಡಿದ್ರಿ ಇವತ್ತು ಅವರ ಅಭಿನಯನ. ಇಡೀ ಅವರು ಮತ್ತೆ ಅವರ ಆದಿವಾಸಿ ಕ್ಯಾಂಪಿನ ಎಲ್ಲ ಪದಗಳು ಕ್ರಿಯೇಟ್ ಮಾಡಲ್ಪಟ್ಟ ಪದಗಳು, ಅವು ಯಾವುದೂ ಇಲ್ಲ. ಅಂದರೆ ಒಂದು ಆಲ್ಮೋಸ್ಟ್ ಒಂದು
ಭಾಷೆನ ರಿಸರ್ಚ್ ಮಾಡಿ, ಅಂದ್ರೆ ಒಂದ್ಸತಿ ಹೇಳಿದ ಪದ ಮತ್ತೊಂದ್ಸತಿ ಮುಂದೆ ಬಂದಾಗ ಅದೇ ಥರ ಇರಬೇಕು. ಆ ಥರ ಕೂತ್ಕೊಂಡು ಕೆತ್ತಿರೋ ಪದರಚನೆ ಇದೆ. ಅದನ್ನ ಅವರಾಗಿದ್ದಕ್ಕೆ ಮಾಡಿದ್ದಾರೆ, ಯಾರ ಕೈಲೂ ಸಾಧ್ಯ. ಅದು ಹೆಂಗೆ ಬರೆದದ್ದನ್ನೇ ಹೇಳ್ತಾರೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ, ಮುಂದೆ ಅರ್ಥ ಆಗಲು ಬೇಡ. ನಿಮ್ಮ ಪ್ರತಿಭೆಗಳು ರಾಜಸರಿ.